ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರಿ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ಧನಸು ರಾಶಿಯವರಿಗೆ 2025 ವರ್ಷ ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2024ರಲ್ಲಿ ನೀವು ತುಂಬ ಕಷ್ಟಗಳನ್ನ ಅನುಭವಿಸಿದ್ದೀರಾ. ಸಾಲ ಜಾಸ್ತಿ ಆಗಿರುತ್ತೆ, ಹಾಗೆ ಆರೋಗ್ಯದಲ್ಲಿ ತುಂಬ ಏರುಪೇರಾಗಿರುತ್ತೆ, ಹಿತಶತ್ರುಗಳ ಕಾಟ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಗುರು ಷಷ್ಠಭಾವದಲ್ಲಿ ಸಂಚಾರ ಮಾಡ್ತಿದ್ರು, ಶನಿ ವಕ್ರಗತಿ. ಹಾಗಾಗಿ 2024ರಲ್ಲಿ ನೀವು ಏನೇ ಕೆಲಸಗಳನ್ನ ಪ್ರಾರಂಭ ಮಾಡಿದ್ರು ಅರ್ಧದಲ್ಲೇ ಕಟ್ಟಾಗಿದೆ. ನೀವು ಅಂದ್ಕೊಂಡಿದ್ದ ಸಾಧಿಸ್ಲಿಕ್ಕೆ ಆಗಲಿಲ್ಲ. ಆದರೆ ಈ ವರ್ಷ ನೀವು ಖಂಡಿತ ಶುಭಫಲಗಳನ್ನ ಅನುಭವಿಸ್ತೀರಾ. 75% ಧನುಸು ರಾಶಿಯವರಿಗೆ ಶುಭಫಲ ಇರುತ್ತೆ. ಆಕಾಶದಲ್ಲಿ 4 ಗ್ರಹಗಳ ಸ್ಥಾನ ಬದಲಾವಣೆ ಆಗ್ತಾ ಇದೆ. ಗುರು, ಶನಿ, ರಾಹು, ಕೇತುಗಳು. ಈ 4 ಗ್ರಹಗಳು ನಮ್ಮ ಜೀವನದ 75% ಜೀವನವನ್ನು ನಿರ್ಧರಿಸ್ತವೆ. ಈ ಗ್ರಹಗಳ ಆಧಾರದ ಮೇಲೇ ನಾವು ಈ ವಾರ್ಷಿಕ ಭವಿಷ್ಯವನ್ನು ನಿರ್ಧಾರ ಮಾಡ್ತೇವೆ. ಮೊದಲಿಗೆ ಈ ಶನಿಗ್ರಹ ಮಾರ್ಚ್ 29ಕ್ಕೆ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ ಮಾಡ್ತಾ ಇದ್ದಾರೆ. ಮೀನರಾಶಿಗೆ ಧನಸು ರಾಶಿಯವರಿಗೆ 4ನೇ ಮನೆ ಆಗುತ್ತೆ. ಅರ್ಧ ಅಷ್ಟಮ ಶನಿ ಅಂತ ಕರೀತಾರೆ. ಆದರೆ ಕೇಂದ್ರ ಸ್ಥಾನದಲ್ಲಿ ಇರುವಾಗ ಪಾಪಗ್ರಹಗಳು ಶುಭ ಫಲವನ್ನು ಕೊಡ್ತಾರೆ. ಹಾಗೆ ಗುರುವಿನ ಮನೆಯಲ್ಲಿ ಶನಿ ಅಷ್ಟೇನು ಅಶುಭ ಫಲಗಳನ್ನ ಕೊಡೋದಿಲ್ಲ. ಅಪ್ ಟು ಮಾರ್ಚ್ವರೆಗೂ ಶನಿ ತೃತೀಯ ಭಾವದಲ್ಲಿ ಇದ್ಕೊಂಡು ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಇರ್ಬೋದು, ನಿಮ್ಮ ಪರಾಕ್ರಮ, ನಿಮ್ಮ ಧೈರ್ಯಕ್ಕೆ ಸಾಥ್ ಕೊಡ್ತಾರೆ. ಹಾಗಾಗಿ ನೀವು ಈ ಮಾರ್ಚ್ವರೆಗೂ ನಿಮ್ಮ ಯಾವುದೇ ಕೆಲಸಗಳನ್ನು ಧೈರ್ಯವಾಗಿ ತೆಗೆದುಕೊಂಡು ನಿಮ್ಮ ಮುಂದುಗ್ಗಿದ್ರೆ ಖಂಡಿತ ನೀವು ಯಶಸ್ಸನ್ನು ಗಳಿಸ್ತೀರಾ. ಹಾಗೆ ಕಿರಿಯ ಸಹೋದರ ಸಹೋದರಿಯಿಂದ ಸಹಾಯ ಸಿಗುತ್ತೆ. ಹಾಗೆ ಯಾರು ಸ್ಪೋರ್ಟ್ಸ್ ಫೀಲ್ಡಲ್ಲಿದ್ದೀರಾ, ಮೀಡಿಯಾ ಫೀಲ್ಡಲ್ಲಿದ್ದೀರಾ, ನಿಮಗೆ ಅನುಕೂಲ ಆಗುತ್ತೆ. ಏಪ್ರಿಲ್ನಿಂದ ಶನಿ ಚತುರ್ಥ ಭಾವಕ್ಕೆ ಬರ್ತಾ ಇದ್ದಾರೆ. ಚತುರ್ಥ ಭಾವಕ್ಕೆ ಬಂದಾಗ ನಿಮಗೆ ಶನಿಯು ಏನು ಮಾಡ್ತಾರೆ, ನಮ್ಮ ಪೂರ್ವಜನ್ಮದ ಕರ್ಮದ ಆಧಾರಿತವಾಗಿ ಯಾವ ಮನೆಗೆ ಹೋಗ್ತಾರೆ ಆ ಕರ್ಮನ ಫುಲ್ಫಿಲ್ ಮಾಡಲಿಕ್ಕೆ ನಮಗೆ ಮ್ಯಾಕ್ಸಿಮಮ್ ಪ್ರೆಷರ್ ಕೊಡ್ತಾರೆ. ಯಾವಾಗ ನಾವು ವಿರೋಧ ಮಾಡ್ತೀವೋ ಆ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಜಾಸ್ತಿ ಆಗ್ತಾ ಏನಾಗುತ್ತೆ, ನಮಗೆ ಮಾನಸಿಕ ಕಿರಿಕಿರಿ ಆಗುತ್ತೆ ಮತ್ತು ನಾವು ದುಃಖವನ್ನು ಅನುಭವಿಸ್ತೀವಿ. ಆದರೆ ಒನ್ಸ್ ನಾವು ಶನಿಯ ಒಂದು ಕಾರ್ಯವೈಖರಿನ ತಿಳ್ಕೊಂಡ್ರೆ, ಒಂದು ಕರ್ಮ ಸಿದ್ಧಾಂತವನ್ನು ನಾವು ತಿಳ್ಕೊಂಡ್ರೆ, ಸಾಡೆ ಇರ್ಬೋದು, ಅಷ್ಟಮ ಶನಿ, ಪಂಚಮ ಶನಿ ಏನೇ ಇರ್ಬೋದು, ಶನಿ ಒಂದು ನಿಜವಾಗ್ಲೂ ನ್ಯಾಯವನ್ನು ಕೊಡುವಂಥ ಗ್ರಹ. ಡಿಸಿಪ್ಲಿನ್ ಶನಿಗೆ ಮುಖ್ಯವಾಗಿ ಡಿಸಿಪ್ಲಿನ್, ಹಾರ್ಡ್ ವರ್ಕ್ ಮುಖ್ಯ. ಹಾಗಾಗಿ ಶನಿ 4th ಹೌಸ್ ಬರ್ತಾ ಇದ್ದಾರೆ ಅಂದರೆ ಮೇಯ್ನ್ ಭೂಮಿ, ಮನೆ, ವಾಹನ, ಗೃಹ, ಮಾನಸಿಕ ನೆಮ್ಮದಿ, ಇಷ್ಟು ವಿಚಾರಗಳ ಮೇಲೆ ನಿಮಗೆ ತುಂಬ ಫೋಕಸನ್ನು ಕೊಡ್ತಾರೆ. ಬರೆದಿಟ್ಕೊಳ್ಳಿ, 2025 ಏಪ್ರಿಲಲ್ಲ, ಈ 4ನೇ ಮನೆಯಿಂದ 5ನೇ ಮನೆ ಅಂದರೆ 2.5 ವರ್ಷದೊಳಗಡೆ ಯಾರು ಧನಸು ರಾಶಿಯವರಿದ್ದೀರಾ ನೀವು ಒಂದು ಮನೆಯನ್ನು ಮಾಡ್ಕೊಡ್ತೀರಾ. ಗೃಹ ಯೋಗ ಅನ್ನೋದು ಬಂದೇ ಬರುತ್ತೆ. ಅಷ್ಟು ಪ್ರೆಸರ್ಸ್ ನಿಮಗೆ ಎಲ್ಲ ಕಡೆಯಿಂದಲೂ ಬರುತ್ತೆ. ಶನಿ ಆ ರೀತಿ ಕೊಡ್ತಾರೆ. ಹಾಗಾಗಿ ನೀವೊಂದು ಮನೆಯನ್ನು ಖಂಡಿತ ಮಾಡ್ಕೊಡ್ತೀರಾ. ಹಾಗೆ ಒಂದು ಭೂಮಿ ಯೋಗವನ್ನು ನೀವು ಮಾಡ್ಕೊಡ್ತೀರಾ. ಮತ್ತು ಇನ್ನೊಂದು ವಿಚಾರ ಏನಂತ ಹೇಳಿದರೆ, ತಾಯಿ ಬಗ್ಗೆ ನೀವು ಕಳೆದ ಕೆಲವು ವರ್ಷಗಳಿಂದ ಯೋಗಕ್ಷೇಮ ಬಗ್ಗೆ ಗಮನ ಕಡಿಮೆ ಕೊಟ್ಟಿದ್ದೀರಾ. ಕೆಲಸದ ಒತ್ತಡದಲ್ಲಿದ್ದು ನೀವು ಒಂದು ಅವ್ರನ್ನ ವಿಚಾರಿಸೋದು ಇದು ಮಾಡಿದ್ರೆ, ಹಾಗಾಗಿ ಅವರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಹಾಗೆ ವಯೋಸಹಜವಾಗಿ ಮಂಡಿ ನೋವು, ಕೈಕಾಲು ನೋವು, ಹಾಗೆ ಒಂದು ಶನಿ ಏನು ಮಾಡ್ತಾರೆ, ನಮ್ಮಲ್ಲಿ ಡ್ರೈ ಮಾಡ್ತಾರೆ. ಆಯಿಲ್ ಅಂಶ ಏನಿರುತ್ತೆ ಅದು ಡ್ರೈ ಆಗ್ತಾ ಹೋಗುತ್ತೆ. ಹಾಗಾಗಿ ಮಂಡಿ ನೋವು, ಮೈಕೈ ನೋವು ಈ ಥರ ಜಾಸ್ತಿ ಬರೋ ಸಾಧ್ಯತೆ ಇರುತ್ತೆ. ಸೂಕ್ತ ವೈದ್ಯರನ್ನು ಸಂಪರ್ಕಿಸಿ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಿ. ಹಾಗೆ ವಾಹನ ವಿಚಾರದಲ್ಲಿ ಯಾರು ತುಂಬ ಹಳೆಯ ವಾಹನಗಳು ಆಗಿದೆ ಅವರಿಗೆ ಪದೇ ರಿಪೇರಿ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ನೀವೇನು ಮಾಡಿ, ಆದಷ್ಟು ವಾಹನ ಸರಿಯಾದ ಕಂಡೀಷನಲ್ಲಿ ಇಟ್ಕೊಂಡ್ರೆ ಯಾವುದೇ ರೀತಿ ತೊಂದರೆ ಇಲ್ಲ. ಹಾಗೆ ಇನ್ನೊಂದು ಮುಖ್ಯವಾಗಿ, ನಿಮಗೆ ಈ ಪ್ರೆಷರ್ಸ್ ಜಾಸ್ತಿ ಬರೋದ್ರಿಂದ ಮಾನಸಿಕವಾಗಿ ಒತ್ತಡ ಜಾಸ್ತಿ ಬೀಳುತ್ತೆ, ಕಿರಿಕಿರಿ ಆಗೋದು ಜಾಸ್ತಿ ಆಗುತ್ತೆ. ಇದಕ್ಕೋಸ್ಕರ ನೀವು ಸಾಧ್ಯವಾದಷ್ಟು ಮೆಡಿಟೇಷನ್ನ, ನೀವು ಧ್ಯಾನ ಮಾಡೋದು, ಹಾಗೆ ಸಂಗೀತ ಕೇಳೋದು, ಇದನ್ನೆಲ್ಲ ಕೇಳ್ಕೊಂಡು ಲೈಫ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಶನಿಯಿಂದ ಅಂಥ ಮೇಜರ್ ತೊಂದರೆ ನಿಮಗೆ ಬರೋದಿಲ್ಲ. ಶನಿ ಆ್ಯಕ್ಚುಲಿ ನಿಮಗೆ ಒಂದು ಒಳ್ಳೆ ರೀತಿ ಪಾಠ ಕಲಿಸ್ತಾರೆ. ಹಾಗೆ ಜೀವನದಲ್ಲಿ ಒಂದು ಸ್ಥಿರತೆ ಮತ್ತು ಶನಿ ಕೊನೆಯವರು ಕೊಡುವಂಥ ಒಂದು ಗ್ರಹ. ಹಾಗಾಗಿ ನಿಮಗೆ ಈ ವರ್ಷ ಶನಿಯಿಂದ ಒಳ್ಳೆಯ ಫಲಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಮುಖ್ಯವಾಗಿ ನಿಮ್ಗೆ ಹೇಳಬೇಕು ಅಂದರೆ, ಕಳೆದ ವರ್ಷ ನೀವು ಸಾಲ ಜಾಸ್ತಿ ಆಯಿತು, ಆರೋಗ್ಯ ಸಮಸ್ಯೆ ಆಯಿತು, ಶತ್ರುಗಳ ಕಾಟ ಜಾಸ್ತಿ ಆಯಿತು. ಅದರಲ್ಲಿ ಹಿತಶತ್ರುಗಳೇ ಜಾಸ್ತಿ ಅಂತ ತಿಳ್ಕೊಳ್ಳಿ. ಯಾಕೆಂದರೆ ನೇರವಾಗಿ ನಿಮ್ಮನ್ನು ಯಾರೂ ಎದುರಿಸಲಿಲ್ಲ,
ಹಾಗೆ ಕಾನೂನು ತಗಾದೆಗಳು ತುಂಬ ಬಂತು. ಅವರವ್ರ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೆ ಆದಷ್ಟು ಕೆಲವರು ಕೋರ್ಟಿಗೆ, ಪೊಲೀಸ್ ಸ್ಟೇಷನ್ನು ಈ ಥರದ್ದು ಜಾಸ್ತಿ ಮೆಟ್ಲು ಹತ್ತಿದ್ದಾರೆ. ದಶಾಭುಕ್ತಿ ಚೆನ್ನಾಗಿದ್ದು ಗುರು ಒಳ್ಳೆ ಸ್ಥಾನದಲ್ಲಿದ್ದರೆ ಕೆಲವರಿಗೆ ಏನಿಲ್ಲ ಅಂದರೆ ಟ್ರಾಫಿಕ್ ಪೊಲೀಸರಿಂದ ಫೈನ್ ಆಗೋದು, ಈ ಯಾವುದಾದ್ರು ಒಂದು ವಿಚಾರವಾಗಿ ನೀವು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ರ ಹೋಗೋದು, ನಿಮ್ಗಲ್ಲದೆ ಇದ್ದು ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ರಿಲೇಟಿವ್ಸ್ ಇರ್ಬೋದು, ಆ ಥರದನ್ನ ನೀವು ಕಳೆದ ವರ್ಷ ಅನುಭವಿಸಿದ್ದೀರ. ಅಪ್ ಟು ಮೇವರೆಗೂ ನೀವು ಇನ್ನೂ ಸ್ವಲ್ಪ ನೀವು ಜಾಸ್ತಿ ಪ್ರಯತ್ನ ಮಾಡಬೇಕಾಗತ್ತೆ ನೀವು ಸಕ್ಸಸ್ ಕಾಣಬೇಕು ಅಂದರೆ. ಮೇ ನಂತರ ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಯಾವಾಗ ಬದಲಾವಣೆ ಆಗ್ತಾರೋ ನಿಮ್ಮಲ್ಲಿ ಒಂದು ಅಗಾಧವಾದ ಹುಮ್ಮಸ್ಸು, ಉತ್ಸಾಹ, ಬಲ ಅನ್ನೋದು ಬರುತ್ತೆ. ಗುರುವಿನ ಒಂದು ಬಲ ಹೇಗೆ ಅಂದರೆ ದೀಪದ ಥರ, ಗುರುವಿನ ದೃಷ್ಟಿನೂ ಹಾಗೆ, ಗುರು ಹಾಗೇನೆ ದೀಪದ ಥರ ತನ್ನ ಸುತ್ತಮುತ್ತಲು ಹೇಗೆ ಪ್ರಜ್ವಲಿಸ್ತಾರೋ ಹಾಗೆ ನಿಮ್ಮ ಜೀವನವನ್ನು ಹಾಗೆ ಪ್ರಜ್ವಲಿಸ್ತಾರೆ. ಪಾಲುದಾರಿಕೆ ವ್ಯವಹಾರದಿಂದ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಿಂದ ಯಾರು ವ್ಯಾಪಾರ ಮಾಡ್ತಾ ಇದ್ದೀರಾ, ಹಾಗೆ ಯಾರು ನೌಕರಿಯಲ್ಲಿ ಇದ್ದೀರಾ, ನಿಮಗೆ ಖಂಡಿತ ಒಳ್ಳೆ ಲಾಭವನ್ನು ಕೊಡ್ತಾರೆ. ಯಾಕೆಂದರೆ ಶನಿ ಸಪ್ತಮದಲ್ಲಿ ಕುತ್ಕೊಂಡು ಲಾಭಭಾವವನ್ನು ನೋಡ್ತಾ ಇದ್ದಾರೆ, ಮತ್ತು ಸ್ವಂತ ಮನೆಯನ್ನು ನೋಡ್ತಾರೆ, ಹಾಗೆ ತೃತೀಯ ಭಾವ ಪರಾಕ್ರಮ ಭಾವವನ್ನು ನೋಡ್ತಾ ಇರೋದ್ರಿಂದ ನಿಮಗೆ ಖಂಡಿತವಾಗ್ಲೂ ನೀವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಲಾಭ ಖಂಡಿತ ಬರುತ್ತೆ. ಹಾಗೆ ಇನ್ನೊಂದು ಮುಖ್ಯವಾಗಿ ಏನಂತ ಅಂದರೆ ಬರೆದಿಟ್ಕೊಳ್ಳಿ, 2025ರಲ್ಲಿ ಯಾರು ವಯಸ್ಕ ಧನಸು ರಾಶಿಯವರು ಇದ್ದೀರಾ, ವಿವಾಹ ಯೋಗ ಅನ್ನೋದು ಕೂಡಿ ಬಂದಿದೆ, ನಿಮಗೆ ಕಂಕಣ ಅನ್ನೋದು ಕೂಡಿ ಬಂದಿದೆ. ಪ್ರಯತ್ನ ಮಾಡಿ, ಮೇ ನಂತರ ಖಂಡಿತ ನಿಮಗೆ ವಿವಾಹ ಆಗುತ್ತೆ. ಹಾಗೆ ಯಾರು ಸಂತಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, 2ನೇ ಸಂತಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಖಂಡಿತ ಈ ವರ್ಷ ಪ್ರಯತ್ನ ಮಾಡಿ, ಸಂತಾನ ಯೋಗನೂ ಇದೆ. ಹಾಗೆ ವಿದೇಶ ಯೋಗ ಇದೆ. ಸಪ್ತಮದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾರೆ. ಯಾರು ಕೆಲಸದ ನಿಮಿತ್ತ ವಿದೇಶಕ್ಕೆ, ವ್ಯಾಪಾರದ ನಿಮಿತ್ತ ವಿದೇಶಕ್ಕೆ ಹೋಗಬೇಕು ಅಂತ ಇದ್ರೆ ಖಂಡಿತ ಮೇ ನಂತರ ಪ್ರಯತ್ನ ಮಾಡಿದರೆ ನಿಮಗೆ ವಿದೇಶ ವಾಸನೂ ಇದೆ. ಹಾಗೆ ಹಿರಿಯ ಸಹೋದರರಿಂದ, ಸೋಷಿಯಲ್ ಸರ್ಕಲ್ಲು, ಕ್ಲಬ್ಸು, ಹಾಗೆ ಹಲವು ಮೂಲಗಳಿಂದ ಈ ವರ್ಷ ನೀವು ಧನಲಾಭವನ್ನು ನೋಡ್ತೀರಾ. ಹಿತಶತ್ರುಗಳು ಕಳೆದ ವರ್ಷ ಯಾರು ಕಿರಿಕಿರಿ ಮಾಡಿದ್ರು ನಿಮ್ಮ ಒಂದು ಪ್ರಗತಿಯನ್ನು ಕಂಡು ಅವರೇ ದೂರ ಸರಿತಾ ಹೋಗ್ತಾರೆ. ಹಾಗೆ ಲಾಸ್ಟ್ ಇಯರ್ ಯಾರಿಗೆ ಮೇಜರಾಗಿ ಡೈಜೆಸ್ಟಿವ್ ಪ್ರಾಬ್ಲಮ್ ಜಾಸ್ತಿ ಇತ್ತು, ಶುಗರು, ಮಧುಮೇಹ ಏನಂತೀವಿ, ಅದು ಸ್ವಲ್ಪ ಜನಕ್ಕೆ ಕಾಡಿತ್ತು. ಹಾಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿತ್ತು. ಈಗ ನೀವು ಆರೋಗ್ಯದಲ್ಲಿ ಒಂದು ಸುಧಾರಣೆಯನ್ನು ಕಾಣ್ತೀರಾ. ಒಂದು ಫಿಟ್ನೆಸ್ ಅನ್ನು ಮೇಂಟೈನ್ ಮಾಡಲಿಕ್ಕೆ ನೀವು ಜಾಸ್ತಿ ಗಮನವನ್ನು ಕೊಡ್ತೀರಾ. ಹಾಗೆ ಶತ್ರುಗಳ ಕಾಟ ತುಂಬ ಕಡಿಮೆ ಆಗುತ್ತೆ. ಕಾನೂನು ಸಮಸ್ಯೆಗಳೇನೇ ಇದ್ರೂ ಬಗೆಹರಿತಾ ಹೋಗುತ್ತೆ. ಹಾಗೆ ಗುರು ಲಗ್ನವನ್ನು ನೋಡ್ತಾ ಇರೋದ್ರಿಂದ ಖಂಡಿತ ನಿಮ್ಮ ಆರೋಗ್ಯದಲ್ಲಿ ಒಂದು ಗಮನೀಯ ಬದಲಾವಣೆಯನ್ನು ಕಾಣುತ್ತೆ. ಕೆಲವರು ವೆಯ್ಟ್ ಗೇನ್ ಆಗುವ ಸಾಧ್ಯತೆ ಜಾಸ್ತಿ ಇದೆ, ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಸೋಷಿಯಲ್ ಸರ್ಕಲ್ಲು, ಸೋಷಿಯಲ್ ಮೀಡಿಯಾ ಫೀಲ್ಡ್ ಯಾರಿದ್ದೀರಾ ಅವರು ಖಂಡಿತ ಒಂದು ಒಳ್ಳೆಯ ಯಶಸ್ಸನ್ನು ಗುರು ತಂದುಕೊಡ್ತಾರೆ. ಹಾಗೆ ಇನ್ನೊಂದು ಸೂಪರ್ ಟ್ರಾನ್ಸಿಸ್ಟ್ ಬರ್ತಾ ಇದೆ, ರಾಹು. ಕಲಿಯುಗದಲ್ಲಿ ರಾಹುವಿನ ಪ್ರಭಾವ ಹೇಗಿದೆ ಅಂದರೆ ಮ್ಯಾಕ್ಸಿಮಮ್ ರಾಹುವಿನ ಪ್ರಭಾವ ಇದೆ. ಯಾಕೆಂದರೆ ಎಲ್ಲವೂ ಛಾಯಾಮಾಯ, ಅಂದರೆ ಎಲ್ಲವೂ ಡಿಜಿಟಲ್, ಎಲ್ಲವೂ ಆನ್ಲೈನ್. ಹಾಗಾಗಿ ರಾಹು ನಿಮಗೆ ಚತುರ್ಥ ಭಾವದಲ್ಲಿ ಇದ್ಕೊಂಡು ಕಳೆದ ಒಂದು ವರ್ಷದಿಂದ ಏನಾಗಿದೆ ಅಂದರೆ ನಿಮಗೆ ಈ ಮನೆ ವಿಚಾರದಲ್ಲಿ ಮೋಸ ಹೋಗುವ ಸಾಧ್ಯತೆಗಳು ಜಾಸ್ತಿ ಇತ್ತು. ಕೆಲವೊಂದು ಗುರುವಿನ ಅನುಗ್ರಹ ಇರ್ಬೋದು, ಆ ಒಂದು ಅನುಗ್ರಹದಿಂದ ನಿಮಗೆ ತಪ್ಪಿದೆ. ಕೆಲವರು ದೊಡ್ಡ ಮೋಸ ಆಗೋ ಸಾಧ್ಯತೆ ಇತ್ತು, ಕೆಲವರು ಸಣ್ಣ ಮೋಸ, ಮನೆ ವಿಚಾರದಲ್ಲಿ ಫ್ರಾಡ್ಗಳ ಕೈಲಿ ಸಿಗಾಕೊಳ್ಳೋ ಚಾನ್ಸಸ್ ಜಾಸ್ತಿ ಇತ್ತು. ಸೊ ಅದರಿಂದ ನಿಮಗೆ ಬಚಾವಾಗಿದ್ದೀರಾ. ಇನ್ನು ಮೇ 18ವರೆಗೂ ಸ್ವಲ್ಪ ಮನೆ ವಿಚಾರದಲ್ಲಿ ಬದಲಾವಣೆ ಇರ್ಬೋದು ಅಥವಾ ಏನೇ ಇರ್ಬೋದು, ಸ್ವಲ್ಪ ಕೇರ್ಫುಲ್ ಆಗಿರಿ. ಏಕೆಂದರೆ ಮೇ ನಂತರ ಶನಿಯು ಚತುರ್ಥ ಭಾವಕ್ಕೆ, ಮಾರ್ಚ್ ನಂತರ ಚತುರ್ಥ ಭಾವಕ್ಕೆ ಬರ್ತಾ ಇರೋದ್ರಿಂದ ಸೊ ಮನೆ ಬದಲಾವಣೆ ಧನಸು ರಾಶಿಯವರಿಗೆ ಈ ವರ್ಷ ಆಗುತ್ತೆ. ಗೃಹ ಯೋಗನೂ ಇದೆ. ಸೊ ರಾಹು ಬಾಹುಬಲಕಾರಕ, ಭ್ರಮೆಯನ್ನು ತರಿಸುವಂಥ ಗ್ರಹ ನಮಗೆ ಪರಾಕ್ರಮ ಭಾವಕ್ಕೆ ಬರ್ತಾ ಇದೆ. ಧನಸು ರಾಶಿಯವರಿಗೆ ಪರಾಕ್ರಮಕ ಭಾವ, ವೆರಿ ಗುಡ್ ಟ್ರಾನ್ಸಿಸ್ಟ್. 1.5 years ಏನಿರುತ್ತೆ ರಾಹು ಗ್ರಹ, ನೀವು ಮ್ಯಾಕ್ಸಿಮಮ್ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ನಿಮ್ಮ ಕ್ರಿಯೇಟಿವಿಟಿ ಏನಿದೆ, ನಿಮ್ಮ ಸ್ಕಿಲ್ ಏನಿದೆ, ನಿಮ್ಮ ಬುದ್ಧಿ ಏನಿದೆ ಉಪಯೋಗಿಸಿ ಖಂಡಿತ ನೀವು ಒಂದು ಸಮಾಜದಲ್ಲಿ ಗುರ್ಸ್ಕೊಳ್ತೀರಾ. ಆ ಯೋಗ ಅನ್ನೋದು ನಿಮಗೆ ಬರ್ತಾ ಇದೆ. ರಾಹು ತೃತೀಯ ಭಾವದಲ್ಲಿ ಇಟ್ಕೊಂಡು ಕಿರಿಯ ಸಹೋದರ ಮತ್ತು ಸಹೋದರಿಯರಿಂದ ಅನುಕೂಲ ಆಗುತ್ತೆ. ಹಾಗೆ ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿ ಯಾರು ವ್ಯಾಪಾರ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವರಿಗೆ ಅನುಕೂಲ ಇದೆ. ಸೋಷಿಯಲ್ ಮೀಡಿಯಾ, ಕಮ್ಯುನಿಕೇಷನ್ನು, ಹಾಗೆ ರೈಟರ್ಸು, ಸ್ಪೋರ್ಟ್ಸು ಯಾರಿದ್ದೀರಾ ಅವರಿಗೆ ಖಂಡಿತ ಒಳ್ಳೆಯ ಒಂದು ಫಲಗಳನ್ನು ನೀವು ನಿರೀಕ್ಷಿಸ್ಬೋದು. ಮೇ 18ನೇ
ತಾರೀಕಿಗೆ ರಾಹು ಯಾವಾಗ ಬರ್ತಾರೋ ನಿಮ್ಮಲ್ಲೇ ಒಂದು ಕ್ರಿಯೇಟಿವಿಟಿ, ಒಂದು ಹೊಸ ಊರ್ಜಾ, ಹೊಸ ಶಕ್ತಿ ಅನ್ನೋದು ನಿಮ್ಮಲ್ಲಿ ಬರುತ್ತೆ. ಹೊಸ ಒಂದು ಪರಿಚಯಗಳು ಆಗ್ತವೆ. ಹಾಗೆ ಒಂದು ಕನೆಕ್ಷನ್ ಇದೆ, ಏನು ನೆಟ್ವರ್ಕ್ ಇದೆ ನಿಮ್ಮದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಖಂಡಿತ ನೀವು ಮುನ್ನುಗ್ಗಿ, ಏಕೆಂದರೆ ಗುರುಬಲನೂ ಇರುತ್ತೆ. ಹಾಗಾಗಿ ಮುನ್ನುಗ್ಗಿದ್ರೆ ಖಂಡಿತ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತುಂಬ ಯಶಸ್ಸನ್ನು ಗಳಿಸ್ಬೋದು. ಹಾಗೆಯೇ ಇನ್ನೊಂದು ಟ್ರಾನ್ಸಿಸ್ಟ್, ಕೇತು ಗ್ರಹನು ಮೇ 18ಕ್ಕೆ ಬದಲಾವಣೆ ಆಗ್ತಾ ಇರೋದ್ರಿಂದ ಕಳೆದ ವರ್ಷ ಸ್ವಲ್ಪ ಉದ್ಯೋಗದಲ್ಲಿ ಕಿರಿಕಿರಿ ಅನ್ನೋದು ಇತ್ತು. ಹಾಗೆ ಒಂದು ಸ್ವಲ್ಪ ನಿಮಗೇನೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ಹಾಗೆ ಒಂದು ಏಕಾಂಗಿತನ, ಒಂಟಿತನ ಅನ್ನೋದನ್ನ ನೀವು ಉದ್ಯೋಗ ಸ್ಥಳದಲ್ಲಿ ಅನುಭವಿಸಿರ್ತೀರ. ಅದು ಮೇ 18ರ ನಂತರ ಕೇತು ನವಮಭಾವಕ್ಕೆ ಬರ್ತಾ ಇದ್ದಾರೆ. ಉದ್ಯೋಗದಲ್ಲಿ ಯಾವುದೇ ರೀತಿ ಕಿರಿಕಿರಿ ಇರೋದಿಲ್ಲ. ಆದರೆ ತಂದೆ ಆರೋಗ್ಯದಲ್ಲಿ ವಿಚಾರದಲ್ಲಿ ಸ್ವಲ್ಪ ನೀವು ಗಮನವನ್ನು ತಗೋಬೇಕು. ಹಾಗೆ ನಿಮಗೆ ಒಂದು ಗುರು ದೀಕ್ಷೆ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಒಂದು ಧರ್ಮದ ಪರವಾಗಿ ನೀವು ಹೋರಾಡುವ ಸಾಧ್ಯತೆ ಜಾಸ್ತಿ ಇದೆ. ತೀರ್ಥಕ್ಷೇತ್ರ ಯಾತ್ರೆ, ಆಧ್ಯಾತ್ಮಿಕವಾಗಿ ಒಂದು ಉನ್ನತಿ ಅನ್ನೋದು ನಿಮ್ಮ ಜೀವನದಲ್ಲಿ ಆಗುತ್ತೆ. ಒಂದು ಆತ್ಮ ಸಾಕ್ಷಾತ್ಕಾರಕ್ಕೆ ಏನು ಮಾಡಬೇಕು ಅದ್ರ ತಕ್ಕನಾಗೆ ಗುರುವು ಅದೇ ರೀತಿಯಾದ ಒಂದು ಕನೆಕ್ಷನ್ನ ನಿಮಗೆ ತಂದುಕೊಡ್ತಾರೆ. ಒಂದು ತೀರ್ಥಕ್ಷೇತ್ರ ಯಾತ್ರೆಗಳನ್ನ ನೀವು ಮಾಡ್ತೀರಾ. ಓವರಾಲಾಗಿ ನೋಡಿಕೊಂಡ್ರೆ 75% ಶುಭ ಫಲಗಳನ್ನೇ ಅನುಭವಿಸ್ತೀರಾ. ಆದರೆ ಅಪ್ ಟು ಒಂದು ಏಪ್ರಿಲ್ವರೆಗೂ ನೀವು ಸ್ವಲ್ಪ ಪ್ರಯತ್ನಗಳನ್ನ ಜಾಸ್ತಿ ಆಗಬೇಕು. ಏಪ್ರಿಲ್ ನಂತರ ನಿಮ್ಮ ಜೀವನ ತುಂಬ ಗ್ರಾಫ್ ನಿಮ್ಮದು ತುಂಬ ಬೇಗ ಮೇಲೆ ರೈಸ್ ಆಗುತ್ತೆ. ಇವೇನು ಕಳ್ಕೊಂಡಿದ್ರಿ ಕಳೆದ ವರ್ಷ ಅದೆಲ್ಲವೂ ಪಡ್ಕೊಳ್ತೀರಾ. ಯಾವ ಸ್ಟಾಪ್ ಆಗಿದ್ದ ಕೆಲಸಗಳೆಲ್ಲವೂ ನಿಮಗೆ ನೆರವೇರುತ್ತೆ. ಆದರೂ ನೀವು ಶನಿ ಒಂದು ಚತುರ್ಥವಾದ ಸಂಚಾರ ಮಾಡೋದ್ರಿಂದ ಹನುಮಾನ್ ಚಾಲೀಸ್ನ ಡೈಲಿ ಪಠನೆ ಮಾಡಿ. ಹಾಗೆ ಶನಿ ಮೀನರಾಶಿಗೆ ಸಂಚಾರ ಮಾಡ್ತಾರೆ, ಗುರುವಿನ ಸ್ಥಾನ ಆಗಿರೋದ್ರಿಂದ ದೇವಸ್ಥಾನಗಳು, ಗುರುಸ್ಥಾನಗಳಲ್ಲಿ ನೀವು ಸೇವೆ ಮಾಡೋದ್ರಿಂದ, ಸೇವೆ ಸಲ್ಲಿಸೋದ್ರಿಂದ ಶನಿಯ ಪ್ರಭಾವ ಕಡಿಮೆ ಆಗುತ್ತೆ. ಹಾಗೆ ಕೇತುವಿಗೆ ಗಣಪತಿ ಆರಾಧನೆ ಮಾಡಿ, ಹಾಗೆ ಗಕಾರ ಗಣಪತಿ ಅಷ್ಟೋತ್ತರವನ್ನು ಪಠನೆ ಮಾಡಿ. ನಿಮ್ಮ ಹತ್ತಿರದಲ್ಲಿ ಕಾರ್ಯಕ್ಷೇತ್ರದಲ್ಲಿ ಇರ್ಬೋದು, ಮನೆ ಹತ್ತಿರ ಇರ್ಬೋದು, ನಾಯಿಗಳಿಗೆ ಆಹಾರವನ್ನು ನೀಡುತ್ತಾ ಬನ್ನಿ. ನಿಮಗೆ ಯಾವುದೇ ರೀತಿಯಾದ ಒಂದು ಅಡ್ಡಿಗಳು ಬಂದ್ರೂ ಅದು ಹಾಗೆ ಸಾಗಿ ಹೋಗುತ್ತೆ. ನೀವು ಖಂಡಿತ ಯಶಸ್ಸನ್ನು ಪಡಿಬೋದು. ಐ ವಿಶ್ ಯು ಆಲ್ ದ ಬೆಸ್ಟ್ ಧನಸು ರಾಶಿಯವರಿಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.